ಬಂದ ಎಲ್ಲ ಗಣ್ಯ ಅತಿಥಿಗಳನ್ನು ಸ್ವಾಗತಿಸಿದ ಸಮಿತಿಯ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಸಹಕಾರಿ ಸರ್ ಇವರಿಗೆ ಧನ್ಯವಾದಗಳು. ಉದ್ಘಾಟನೆ ಕಾರ್ಯಕ್ರಮ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಕೇಂದ್ರ ಸಚಿವರಾದ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಶ್ರೀ ಪ್ರಹ್ಲಾದ್ ಜೋಶಿ ಸರ್ ಹಾಗೂ ಪೂಜ್ಯ ಶ್ರೀಗಳಿಂದ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಲಾಗ್ತಾ ಇದೆ. ಬರಬೇಕು ನಿಮ್ಮಿಂದ ನಿರೀಕ್ಷಿತವಾದ ಚಪ್ಪಾಳೆಗಳು ಹಾಗೂ ಈ ಕಾರ್ಯಕ್ರಮದ ಒಂದು ಶುಭಾರಂಭವನ್ನ ಮಾಡೋಣ. ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಸರ್ ಇವರಿಂದ ಒಂದೆರಡು ನುಡಿಗಳು. ನಗರದ ಸುಪ್ರಸಿದ್ಧ ರುದ್ರಾಕ್ಷಿ ಮಠದಲ್ಲಿ 76ನೇಯ ನಿಜಗುಣ ಜಯಂತಿ ಉತ್ಸವ ಮತ್ತು ನಿಜಗುಣ ಪ್ರಶಸ್ತಿ ಪ್ರದಾನ ಸಮಾರಂಭದ ನೇತೃತ್ವವನ್ನು ವಹಿಸಿರುವಂತಹ ಪೂಜ್ಯ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ರುದ್ರಾಕ್ಷಿ ಮಠ ಹುಬ್ಬಳ್ಳಿ ಮತ್ತು ಬೈಲುಂಗಲ ಪಾದಾರವಿಂದದಲ್ಲಿ ವಂದಿಸಿ, ನಿತ್ಯ ಪ್ರವಚನವನ್ನು ಮಾಡ್ತಾ ಇರುವಂತಹ ಕಾರಂಜಿ ಮಠದ ಶ್ರೀಗಳಾದಂತಹ ಪೂಜ್ಯ ಶಿವಯೋಗಿ ದೇವರ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ, ಹಾಗೂ ಮೊದಲಿನಿಂದನೂ ನಮ್ಮೆಲ್ಲರಿಗೂ, ನನಗೂ ವಿಶೇಷವಾಗಿ ಪರಮ ಆತ್ಮೀಯರು, ನಮ್ಮೆಲ್ಲರಿಗೂ ಬಹಳ ಹಳೆಯ ಕಾಲದಿಂದ ಆಶೀರ್ವಾದವನ್ನು ಮಾಡಿರುವಂತಹ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪಾದಾರವಿಂದದಲ್ಲಿ ವಂದಿಸಿ, ಹಾಗೂ ಪೂಜ್ಯ ಅಭಿನವ ರೇವಣ ಸಿದ್ಧ ಮಹಾಸ್ವಾಮಿಗಳು ಅವರ ಪಾದಾರವಿಂದದಲ್ಲಿ ವಂದಿಸಿ, ಮತ್ತು ಶ್ರೀ ಸದಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಇವರ ಪಾದಾರವಿಂದದಲ್ಲಿ ವಂದಿಸಿ, ಈ ಕಾರ್ಯಕ್ರಮದ ಸಂಘಟಕರಲ್ಲಿ ಒಬ್ಬರಾದಂಥ ಶ್ರೀ ಮಲ್ಲಿಕಾರ್ಜುನ್ ಸಹಕಾರ್ ಅವರೇ, ಹಾಗೂ ಆಗಮಿಸಿರುವಂಥ ಎಲ್ಲ ಹಿರಿಯರೇ, ಹಾಗೂ ವೇದಿಕೆ ಮೇಲಿರುವಂಥ ಚನ್ನಬಸಪ್ಪ ಬಾಗೇವಾಡಿಯವರೇ, ಹಾಗೂ ಎಲ್ಲ ಆತ್ಮೀಯ ಭಕ್ತರೇ, ಸಹೋದರ ಸಹೋದರಿಯರು, ಕರ್ನಾಟಕದ ಇತಿಹಾಸದಲ್ಲಿ ಆಧ್ಯಾತ್ಮಿಕವಾಗಿ ಬಹಳ ಮೇರು ವ್ಯಕ್ತಿತ್ವದ ವ್ಯಕ್ತಿ ಅವರು ವ್ಯಕ್ತಿಗಳಾಗಿ ಉಳಿಲಿಲ್ಲ. ಅನೇಕರು ಇಲ್ಲಿ ಅವರು ನರನಿಂದ ನಾರಾಯಣ ಆದರು, ಮನುಷ್ಯನಿಂದ ಮಹಾದೇವರಾದರು ಅನ್ನುವಂಥ ಒಂದು ಪರಂಪರೆಗೆ ಇರುವಂತಹ ಒಂದು ಕರ್ನಾಟಕ. ಅದೇ ರೀತಿ ಇದರ ಬಗ್ಗೆ ಭಾರಿ ದೊಡ್ಡದಾಗಿ ಇತಿಹಾಸದಲ್ಲಿ ದಾಖಲಾಗಿಲ್ಲ ಅಂದರೂ ಸಹಿತ ನಂಬಿಕೆ ಏನು ಅಂತಂದ್ರೆ, ನಿಜಗುಣ ಶಿವಗುಣ ತಾತ್ವಿಕ ಪರಂಪರೆಗೆ ಸಿದ್ಧಾರೂಢರು ಅದನ್ನು ಅನುಸರಿಸ್ತಾ ಇದ್ದರು ಅನ್ನುವಂಥದ್ದು. ಹಾಗಾಗಿ ನಿಜಗುಣ ಶಿವಯೋಗಿಗಳ ಇತಿಹಾಸ ಮತ್ತು ಅವರ ವ್ಯಕ್ತಿತ್ವ ರೋಚಕವಾಗಿದೆ. ಇವತ್ತು ಸಹಿತ ಜ್ಯೋತಿ ಬೆಳಗುತ್ತಿದೆ, ವಿಮಲ ಜ್ಯೋತಿ ಬೆಳಗುತ್ತಿದೆ, ಮಾತು ಮನಗಳೆಂದೆತ್ತ ಮೀರಿದ ಸಾತಿಶಯದ ನಿರುಪಾರಾಧಿಕ ನಿರ್ಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಈ ಹಾಡು ನಾವೇನು ಹೇಳ್ತಿದ್ದು ನಿಜಗುಣ ಶಿವಯೋಗಿಗಳು ಬರೆದಂಥದ್ದೇ. ಬಹಳಷ್ಟು ಜನರಿಗೆ 2 ಸಾಲ ಎದ್ದು ಹೋಗ್ಬಿಡ್ತಾರೆ, ಆದರೆ ಇದು ನಿಜಗುಣ ಶಿವಯೋಗಿಗಳು ಬರೆದಂಥದ್ದೇ. ಧರ್ಮದ ರಕ್ಷಣೆಗಾಗಿ ಸಾಮಾನ್ಯ ಜನರಿಗೆ ಮನಮುಟ್ಟುವಂತೆ ಆಧ್ಯಾತ್ಮಿಕ ಮತ್ತು ತಾತ್ವಿಕ ಬೋಧನೆಗಳನ್ನು ಮಾಡುತ್ತಾ ಬಸವಾದಿ ಶರಣರ ನಂತರ 12ನೇ ಶತಮಾನದ ನಂತರ ಏನೋ ಒಂದು ಶೂನ್ಯ ಉಂಟಾಗಿತ್ತು. ಆ ಶೂನ್ಯವನ್ನು ತುಂಬಿದಂಥ ಮಹಾಪುರುಷರು ನಿಜಗುಣ ಶಿವಯೋಗಿಗಳು. ನಾನು ಆರಂಭದಲ್ಲೇ ಹೇಳಿದೆ, ಇತಿಹಾಸದಲ್ಲಿ ಬಹಳ ದಾಖಲಾಗಿಲ್ಲ ಇದು. ಅಂದ್ರೆ
ಅನೇಕ ಸಂಗತಿಗಳು ಇತಿಹಾಸದಲ್ಲಿ ದಾಖಲಾಗ್ತವೆ. ಬಿಡ ಮಾತಾಡ್ಬಿಡಿ ಇಲ್ಲಿ ಬದುಕಿ. ನಿಜಗುಣ ಶಿವಗಳ ಚರಿತ್ರೆ ಇತಿಹಾಸದಲ್ಲಿ ದಾಖಲಾಗಿಲ್ಲ ಅಂದರೂ ಸಹಿತ ಅವರು 15-16ನೇ ಶತಮಾನದಲ್ಲಿ